ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. ಇಡ್ಲಿ ದೋಸೆಗೆ ಯಾವಾಗೂ ರೋಟೀನಾಗಿ ಒಂದೇ ರೀತಿಯಾಗಿರ್ತಕ್ಕಂಥ ಚಟ್ನಿಗಳನ್ನು ಮಾಡ್ತಾ ಇರ್ತೀವಿ. ಈ ಸಮ್ಮರಲ್ಲಿ ಕೂಲ್ ಆಗಿರ್ತಕ್ಕಂಥ ಸೌತೆಕಾಯಿಯಿಂದ ಇವತ್ತು ಇಡ್ಲಿ ದೋಸೆಗೆ ಒಂದು ಹೆಲ್ತಿಯಾಗಿರ್ತಕ್ಕಂಥ ಚಟ್ನಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೌತೆಕಾಯಿ ಹೆಚ್ಚು ನೀರಿನಂಶ ಹೊಂದಿರತಕ್ಕಂಥ ತರಕಾರಿಯಾಗಿದೆ. ಬೇಸಿಗೆಯಲ್ಲಿ ಇದನ್ನು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದಿನ ಮಾಡ್ತಕ್ಕಂಥ ಅಡುಗೆಯಲ್ಲೇ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಆರೋಗ್ಯದಾಯಕವಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಅಳವಡಿಸ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೌತೆಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಎಳೆದಾಗಿರ್ತಕ್ಕಂಥ ಸೌತೆಕಾಯಿಯನ್ನು ತಗೋಬೇಕು. ತುಂಬ ಬಲ್ತಿದ್ರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದ್ರ ಕಹಿ ಅಂಶ ಎಲ್ಲ ತೆಗೆದು ಶುದ್ಧವಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿನ ತಗೊತಾ ಇದ್ದೀನಿ. ನಾಟಿ ಈರುಳ್ಳಿನ ತಗೊತಾ ಇದ್ದೀನಿ. ಬೆಳ್ಳುಳ್ಳಿ ಹೆಸರು, ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, 1/4 ಬಟ್ಲಷ್ಟು ಹುರಿದಿರ್ತಕ್ಕಂಥ ಕಡಲೆಕಾಯಿ ಬೀಜ, ಅರ್ಧ ಸೌತೆಕಾಯಿಯನ್ನು ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, 4-5 ಕಾಳುಮೆಣಸು, ಪುದೀನ ಕೊತ್ತಂಬರಿಯನ್ನು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೋಬೇಕು. ಸೌತೆಕಾಯಿಯಲ್ಲೂ ಸಹ ನೀರಿನಂಶ ಇರುತ್ತೆ. ಇದನ್ನು ನುಣ್ಣಗೆ ರುಬ್ಕೊಬಂದು ಒಂದು ಬಟ್ಲಿಗೆ ತಗೊಬಿಡೋಣ. ಮಿಕ್ಸಿ ಜಾರಲ್ಲಿರ್ತಕ್ಕಂಥ ಚಟ್ನಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿರ್ತಕ್ಕಂಥ ಚಟ್ನಿನೆಲ್ಲ ನೀಟಾಗಿ ತೊಳೆದು ಈ ಚಟ್ನಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡೋಣ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, 2 ಮೆಂತ್ಯ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಇಲ್ಲ ಚಿಟಪಟ ಅಂದ ನಂತರ ಇದಕ್ಕೆ 1 ಬ್ಯಾಡಗಿ ಮೆಣಸಿನ್ಕಾಯನ್ನು ಸಣ್ಣ ಪೀಸ್ ಮಾಡಿ ಸೇರಿಸಿ ಈ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಸಹ ಇದಕ್ಕೆ ಸೇರಿಸ್ಕೋಬಹುದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸೌತೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಸುಮಾರು ಜನ ಸೌತೆಕಾಯಿ ಚಟ್ನಿಯನ್ನು ಮಾಡುವಾಗ ಸೌತೆಕಾಯಿಯನ್ನು ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಮಾಡ್ಕೊತಾರೆ. ಆ ರೀತಿ ಮಾಡೋದ್ರಿಂದ ಸೌತೆಕಾಯಿಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗತ್ತೆ. ಈ ವಿಧಾನದಲ್ಲಿ ನಾವು ಚಟ್ನಿನ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ರುಚಿಯಂತೂ ಅದ್ಭುತವಾಗಿರುತ್ತೆ. ಇಡ್ಲಿನೂ ಸಹ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಮೇಲೆ ಮನೇಲಿ ಮಾಡಿರ್ತಕ್ಕಂಥ ತುಪ್ಪನ ಸೇರಿಸ್ಕೊಂಡು ತಿಂತಾಯಿದ್ರೆ ನಾಲಿಗೆಗೆ ಒಂದು ಹೊಸ ರುಚಿಯನ್ನು ತಂದುಕೊಡುತ್ತೆ ಅಂತ ಹೇಳ್ಬಹುದು. ನಾರ್ಮಲಾಗಿ ನಾವು ರೋಟೀನಾಗಿ ಯಾವಾಗೂ ಚಟ್ನಿನ ಮಾಡ್ತಾಯಿರ್ತೀವಿ, ಕಡಲೆ ಬೀಜ ಚಟ್ನಿ. ಅದರ ಜೊತೆ ನಾವು ಸೌತೆಕಾಯಿಯನ್ನು ಸೇರಿಸಿದ್ದೀವಿ ಅಂತ ಸಹ ಗೊತ್ತಾಗೋದಿಲ್ಲ. ಇದರ ಜೊತೆಗೆ ನಾವು ಕಡಲೆಕಾಯಿ ಬೀಜ, ಹಸಿ ಕೊಬ್ಬರಿನ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ವೀಕ್ಷಕರೇ, ಇದಾಗಿತ್ತು ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ಕೂಲ್ ಸೌತೆಕಾಯಿಯ ಚಟ್ನಿ. ಈ ಚಟ್ನಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ವೀಕ್ಷಕರೇ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.